ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾ ಹೋಗ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಕಳೆದ 2 ಗಂಟೆಗಳಿಂದಲೂ ಕೂಡ ಒಂದು ನಿರಂತರವಾದಂಥ ತನಿಖೆ ನಡೀತಾ ಇದೆ. ಏನೆಲ್ಲ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ, ಅದಕ್ಕೆ ಹೇಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ ಅಂತ ಅನ್ಸುತ್ತೆ ಈ ಸಮೀರ್? ದಶರಥ್, ಹೌದು, ಆತನ ವಕೀಲರೊಂದಿಗೆ ಇವತ್ತು ಆತ ಇಲ್ಲಿಗೆ ವಿಚಾರಣೆಗೆ ಆಗಮಿಸಿದ್ದಾನೆ. ಸರಿಸುಮಾರು 2 ಗಂಟೆಯಿಂದ ವಿಚಾರಣೆ ಆಗ್ತಾ ಇದೆ. ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ. ಪ್ರಮುಖವಾಗಿ ದೂತ ಚಾನೆಲ್ಗೂ ಮತ್ತು ಸಮೀರ್ಗೂ ಏನ್ ಸಂಬಂಧ ಮತ್ತು ವಿಡಿಯೋವನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಎಲ್ಲಿಂದ ಮತ್ತು ಯಾರು ಈ ವಿಡಿಯೋವನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಟ್ಟು, ನಿಮ್ಮ ಹತ್ರ ಇರುವಂತಹ ದಾಖಲೆಗಳು ಏನು, ಇಂಥ ವ್ಯಕ್ತಿಗಳನ್ನ ಉಲ್ಲೇಖ ಮಾಡಿದಿರಲ್ಲ, ಇಂಥ ಕ್ಷೇತ್ರವನ್ನ ಉಲ್ಲೇಖ ಮಾಡಿದಿರಲ್ಲ, ನಿಮ್ಮ ಹತ್ರ ಇರುವಂತಹ ದಾಖಲೆಗಳು ಏನ್ ಸಾಕ್ಷ್ಯ ಇದೆ? ಕೇವಲ ಒಬ್ರು ಯಾರೋ ಹೇಳಿದ್ರು, ಯಾವುದೋ ಇಂಟರ್ವ್ಯೂ ಅನ್ನ ನೋಡಿ ಅಥವಾ ಯಾರೋ ಹೇಳಿದ್ರು ಅನ್ನುವಂತ ರೀತಿಯ ಮಾಹಿತಿಯನ್ನ ಆಧರಿಸಿ ನೀವು ವಿಡಿಯೋ ಮಾಡಿದ್ರ ಅನ್ನುವಂತ ರೀತಿಯ ಒಂದು ಪ್ರಶ್ನೆಗಳ ಸುರಿಮಳೆಯನ್ನ ಗೈತಾ ಇದ್ದಾರೆ. ಅದಕ್ಕೆ ಸಮೀರ್ ಕೂಡ ತನ್ನಲ್ಲಿರುವಂತ ಒಂದಿಷ್ಟು ದಾಖಲೆಗಳು, ತಾನು ಕೊಟ್ಟಿರುವಂತ ಏನೊಂದು ವಿಡಿಯೋ ಮಾಡಿದಾನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದೆಲ್ಲ ರೆಫರೆನ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ಮತ್ತು ನನ್ನ ಹತ್ರ ಇದ್ದಿದ್ದ ದಾಖಲೆಗಳು ಏನು, ನಾನು ಯಾರೆಲ್ಲ ನನ್ಗೆ ಈ ತರ ಮಾಹಿತಿಯನ್ನ ಕೊಟ್ಟರು ಅನ್ನುವಂಥದ್ದರ ವಿಚಾರವಾಗಿಯೂ ಕೂಡ ಆತ ಸದ್ಯ ಮಾಹಿತಿಯನ್ನ ನೀಡ್ತಾ ಇದ್ದಾನೆ. ನೀವು ಹೇಳಿದ ರೀತಿಯಲ್ಲಿ ದಶರಥ್, ಯಾಕಂದ್ರೆ ಇದು ಮೊದಲನೇ ವಿಡಿಯೋ ಅಲ್ಲ. ಈತ ಒಂದು ಓವರ್ ನೈಟ್ ಸ್ಟಾರ್ ಆಗಿದ್ದೆ ಆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದಂತ ಒಂದು ವಿಡಿಯೋದ ಮೂಲಕ ಈ ನೂರಾರು ಬುರುಡೆ ಪ್ರಕರಣ ಅಂತ ಬಂದ ಸಂದರ್ಭ ಆ 2 ವಿಡಿಯೋಗಳು ಕೂಡ ಒಂದು ರೀತಿ ಅದಕ್ಕೆ ಪ್ರಮೋಷನ್ ಅನ್ನ ಕೊಟ್ಟಂತ ವಿಡಿಯೋಗಳು ಅಂತ ಹೇಳ್ಬೋದು. ಯಾಕಂದ್ರೆ ಈ ಸುದ್ದಿ 2012ರ ಬಳಿಕ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಒಂದಿಷ್ಟು ಭಾಗದಲ್ಲಿ ಬಹಳ ಪ್ರಚಲಿತದಲ್ಲಿತ್ತು. ಬಿಟ್ರೆ ಓವರ್ ಆಲ್ ಆಗಿ ಕರ್ನಾಟಕ ಅದನ್ನ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡೋದಕ್ಕೆ, ಗಂಭೀರ ಚರ್ಚೆ ಕಾರಣವಾಗಿದ್ದು ಇದೇ ಸಮೀರ್ ಮಾಡಿದಂತ ಹಿಂದಿನ ವಿಡಿಯೋಗಳು. ಅದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ 2 ವಿಡಿಯೋಗಳು ಕೂಡ ಇದಕ್ಕೊಂದು ಪ್ರಮೋಷನಲ್ ವಿಡಿಯೋ ಅಂತ ಹೇಳ್ಬೋದು ಈ ಬುರುಡೆ ಪ್ರಕರಣಕ್ಕೆ. ಇದಾದ ಬಳಿಕ ಈತ ಕೊಟ್ಟಂತ ಮಾಡಿದಂತ ಇನ್ನೊಂದು ವಿಡಿಯೋ, ಅಂದ್ರೆ ಏನು ಅನಾಮಿಕರನ್ನ ಭೀಮಾ ಅಂತ ಕೋಟ್ ಮಾಡಿ, ಈ ಚಿನ್ನಯ್ಯನನ್ನ ಭೀಮಾ ಅಂತ ಕೋಟ್ ಮಾಡಿ ಆತನ ಪಶ್ಚಾತ್ತಾಪದ ಪತ್ರದ ಆಧಾರದಲ್ಲಿ ಆತನ ಲೈಫ್ ಸ್ಟೋರಿ ಬಗ್ಗೆ ಆತ ಮಾಡಿದಂತ ವಿಡಿಯೋ, ಅದು ಇನ್ನಷ್ಟು ಈ ಪ್ರಕರಣವನ್ನ ಸಂಚಲನ ಮಾಡುವ ರೀತಿಯಲ್ಲಿ ಮಾಡುತ್ತೆ. ಒಂದು ಏನ್ ಹೇಳ್ತಾರೆ, ನಾರ್ಮಲ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬೋದು, ಪ್ರಮೋಷನ್ ಅಂತ ಹೇಳ್ಬೋದು, ಆತರ ಮಾಡ್ಬಿಡುತ್ತೆ. ಸೊ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆಯೇ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಮತ್ತು ನ್ಯಾಯಾಲಯಕ್ಕೂ ಕೂಡ ಈತನ ಜಾಮೀನು ಅರ್ಜಿ ಪ್ರಕರಣ ಏನಿದೆ, ಜಾಮೀನು ಈತ ಏನೀಗ ಆತನಿಗೆ ಸಬ್ಮಿಟ್ ಆಗಿ ಸಿಕ್ಕಿದೆ ಜಾಮೀನು, ಸೊ ಅದನ್ನ ರದ್ದು ಕೊಡೋದಕ್ಕೆ ಕೂಡ ಪೊಲೀಸರಿಗೆ ಸಾಕಷ್ಟು ದಾಖಲೆಗಳು ಬೇಕಾಗುತ್ತೆ. ಹಾಗಾಗಿ ಹಿಂದಿನ 2 ವಿಡಿಯೋಗಳು, ಪ್ರಮುಖವಾಗಿ ಒಂದು ವಿಡಿಯೋದಿಂದ ಯೂಟ್ಯೂಬ್ ಇಂದ ರಿಮೂವ್ ಆಗಿದೆ, ಆ 2 ವಿಡಿಯೋವನ್ನ ಇಟ್ಟು ಇದೊಂದು ಪುನರಾವರ್ತಿತ ಅಪರಾಧ ಮತ್ತು ಈತನ ಉದ್ದೇಶ ಒಂದು ಟಾರ್ಗೆಟ್ ಅನ್ನುವಂತ ರೀತಿಯಲ್ಲಿ, ಟಾರ್ಗೆಟ್ ಧರ್ಮಸ್ಥಳ ಅಂತಾನು ಹೇಳ್ಬೋದು ಅಥವಾ ಟಾರ್ಗೆಟ್ ಒಂದಿಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಹೇಳುವಂತ ರೀತಿಯಲ್ಲೂ ಕೂಡ ಪೊಲೀಸರು ದಾಖಲೆಗಳನ್ನ ಇಡುವಂತ ಸಾಧ್ಯತೆಗಳು ಇದೆ. ಮತ್ತು ಈಗಾಗಲೇ ಈ ಒಂದು ನೂರಾರು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿರೋದ್ರಿಂದ ಈಗಾಗಲೇ ಆ ಚಿನ್ನವಂತದ್ದು ಇದೆಲ್ಲವೂ ಕೂಡ ಕಟ್ಟುಕತೆ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದ್ದಾನೆ. ಹಾಗಾಗಿ ಇದು ಕೂಡ ಪೊಲೀಸರಿಗೆ ಒಂದು ಪ್ರಬಲ ಆಧಾರವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸಮೀರ್ಗೆ ಈಗ ಜಾಮೀನು ಮಂಜೂರಾಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನೂನಿನ ಸಂಕಷ್ಟ ಎದುರಾಗುವಂತದಕ್ಕೂ ಕೂಡ ಇದು ಕಾರಣವಾಗಬಹುದು. ಮತ್ತು ಈಗ ಏನ್ ವಿಚಾರಣೆ ನಡೀತಾ ಇದೆ ಅನ್ನೋದು ಪ್ರಮುಖವಾಗಿ ಅನೇಕ ಪ್ರಶ್ನೆಗಳನ್ನ ಆತನ ಚಾನಲ್ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಮತ್ತು ಆತನ ಉದ್ದೇಶ ಏನು. ಯಾಕಂದ್ರೆ ಸಮೀರ್ನ ಈ ಒಂದು ವಿಡಿಯೋ ಬಂದ ಸಂದರ್ಭ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ಚರ್ಚೆ ಕೂಡ ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿತ್ತು. ಸಮೀರ್ ಒಬ್ಬ ಅನ್ಯ ಧರ್ಮೀಯನಾಗಿ ಒಂದು ಪವಿತ್ರವಾಗಿರೋ ಹಿಂದೂ ಕ್ಷೇತ್ರದ ಬಗ್ಗೆ ಯಾವ ತರ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹಕ್ಕಿದೆ ಮಾತನಾಡೋದಕ್ಕೆ, ಅಥವಾ ಏನ್ ಸಾಕ್ಷ್ಯ ಇದೆ, ಇದೊಂದು ಅಜೆಂಡಾ ಅಥವಾ ಇದೊಂದು ಹುನ್ನಾರ ಅನ್ನುವಂತ ಆರೋಪಗಳು ಕೇಳಿ ಬಂದ್ರು ಕೂಡ ಒಂದಿಷ್ಟು ಜನ ಅದನ್ನ ಡಿಫೆಂಡ್ ಮಾಡ್ತಾ ಇದ್ರು. ಯಾಕಂದ್ರೆ ಈ ತರ ಒಂದು ಸಾಕ್ಷಿ, ಈಗ ಜೀವಂತ ಸಾಕ್ಷಿ ಮುಂದೆ ಬಂದಿದೆ, ಶಿವತಾಂಡವ ರುದ್ರತಾಂಡವ ಅನ್ನುವಂತ ರೀತಿಯಲ್ಲಿ ಆತ ಕೂಡ ತನ್ನ ವಿಡಿಯೋದಲ್ಲಿ ಕೋಟ್ ಮಾಡ್ತಾ ಇದ್ದ, ಈಗ ಜೀವಂತ ಸಾಕ್ಷಿ ಬಂದಿದೆ, ಈಗೇನು ಹೇಳ್ತೀರಾ ನೀವು, ಭೇದ ಭಾವವನ್ನ ಹೇಳುವಂತವರು ಅಥವಾ ಇದನ್ನ ಎಜೆಂಡಾ ಅಂತ ಹೇಳುವಂತವ್ರು ಈಗ ಏನು ಹೇಳ್ತೀರಾ ಅನ್ನುವಂತ ರೀತಿಯಲ್ಲೂ ಕೂಡ ಆತನಿಗೆ ಸಪೋರ್ಟ್ ಬಂದಿದ್ದನ್ನ ಕೂಡ ಕಂಡುಕೊಂಡಿದ್ವಿ. ಆದ್ರೆ ಯಾವಾಗ ಈ ಒಂದು ಬುರುಡೆ ಪ್ರಕರಣ ಕಟ್ಟುಕತೆ, ಇದೊಂದು ಅಜೆಂಡಾ ಅಥವಾ ಇದೊಂದು ಪ್ರೊಪಗಂಡ ಅನ್ನುವಂಥದ್ದು ನಿನ್ನೆ ಒಂದೊಂದೇ ಮಾಹಿತಿಗಳು ಸತ್ಯಗಳು ಹೊರಬಂದ ಸಂದರ್ಭದಲ್ಲಿ ಪ್ರಮುಖವಾಗಿ ಸಮೀರ್ನನ್ನು ಕೂಡ ಈಗ ಜನ ಜಾಡಿಸ್ತಾ ಇದ್ದಾರೆ. ಆತನ ವಿರುದ್ಧ ಕೂಡ ಅಂದ್ರೆ ಧರ್ಮದ ಆಧಾರದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು ಕೂಡ ಆಗ್ತಾ ಇದೆ. ಹಾಗಾಗಿ ಈಗ ಈ ಚರ್ಚೆ ಇನ್ನೊಂದು ತಿರುವನ್ನ ಆಯಾಮವನ್ನ ಕೂಡ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಪೊಲೀಸರ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ನಿಮ್ಗೆ ಏನಾದ್ರೂ ಅಜೆಂಡಾ ಅನ್ನುವಂಥದ್ದು ಇದೆಯಾ ಮತ್ತು 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾಹಿತಿ ಇದೆಯಾ. ಯಾಕಂದ್ರೆ ಅಲ್ಲಿ ಆ ಸಂಪೂರ್ಣ ಪ್ರಕರಣದ ಬಗ್ಗೆ, ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್, ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸರ ಕೈಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಇದನ್ನ ಐಡೆಂಟಿಟಿ ರಿವೀಲ್ ಆಗುವ ರೀತಿಯ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದ, ಮಂಡ್ಯ ಅನ್ನುವಂತ ಊರನ್ನ ಕೂಡ ಉಲ್ಲೇಖ ಮಾಡಿದ್ದ ಮತ್ತು ಈತನಿಗೆ ಅಂದ್ರೆ ಈತ ಯಾರು ಅನ್ನೋದನ್ನ ರಿವೀಲ್ ಮಾಡುವಂತ ರೀತಿಯ ಎಲ್ಲಾ ಮಾಹಿತಿಗಳು ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ಆತ ನೀಡಿದ್ದ. ಈತ ಜಾಯಿನ್ ಆಗಿದ್ದ ಟೈಮ್, ಕೆಲಸ ಬಿಟ್ಟಂತ ಟೈಮ್ ಮತ್ತು ಆತನಿಗೆ ಪರಿಚಯ ಇದ್ದಂತವರು ಯಾರು,
ಯಾರು ಅಡಿಗಡೆ ಅಂತ ಕೆಲಸ ಮಾಡ್ತಾ ಇದ್ರು, ಎಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದ. ಸೊ ಈಗ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಇಲ್ಲ, ಓಕೆ, ಬಟ್ ಆ ಸಂದರ್ಭದಲ್ಲಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಇತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ? ಈ ತರ ಒಂದು ಕಾಯ್ದೆ ಇದ್ದ ಸಂದರ್ಭ ಈ ತರ ಒಬ್ಬನ ಐಡೆಂಟಿಟಿ ರಿವೀಲ್ ಆಗುವ ರೀತಿಯಲ್ಲಿ ನೀವು ವಿಡಿಯೋವನ್ನ ಮಾಡುವಂತದ್ದು ತಪ್ಪು ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ವಾ ಅನ್ನುವಂತ ರೀತಿಯಲ್ಲಿ, ಮತ್ತು AI ಮೂಲಕ ನಕಲಿ ಚಿತ್ರ ವಿಡಿಯೋವನ್ನ ಮಾಡಿದೀರಾ, ಇದಕ್ಕೆ ಉದ್ದೇಶ ಏನು? ನರೇಟಿವ್ ಆಗಿ ಮಾಡ್ಬೋದಿತ್ತು, ಓವರಲ್ ಆಗಿ ನೀವು ಮಾಡ್ಬೋದಿತ್ತು, ಬಟ್ ಅದಕ್ಕೆ AI ಅನ್ನ ಯೂಸ್ ಮಾಡಿ ನಿಜವಾಗ್ಲೂ ಇದೇ ರೀತಿ ಆಗಿದೆ ಅನ್ನುವಂತ ರೀತಿಯಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೀರಾ. ಒಂದಿಷ್ಟು ಹೆಣಗಳು, ಪ್ರಮುಖವಾಗಿ ಯುವತಿಯರ ಹೆಣಗಳು ಲೈಂಗಿಕ ಆಕ್ರಮಣವಾದಂತ ರೀತಿಯಲ್ಲಿ ಪತ್ತೆಯಾಗುವಂತ ರೀತಿ, ಅದನ್ನ ನೇತ್ರಾವತಿ ಸ್ನಾನಘಟ್ಟ ಅಂತಾನೆ ಉಲ್ಲೇಖ ಮಾಡಿದ್ದೀರಾ. ಸೊ ಇದರ ಉದ್ದೇಶ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಅವರಿಗೆ ಸಾಕಷ್ಟು ಪ್ರಶ್ನೆಗಳು, ಮತ್ತು ನಿಮ್ಗೆ ಬೆಂಬಲವನ್ನ ಕೊಡ್ತಾ ಇರುವಂತವ್ರು ಯಾರು? ಈ ವಿಡಿಯೋಗಳನ್ನ ಮಾಡೋದಕ್ಕೆ ಸಾಕಷ್ಟು ಖರ್ಚುಗಳಾಗುತ್ತೆ, ಖರ್ಚು ವೆಚ್ಚಗಳಾಗುತ್ತೆ. ಹಾಗಾಗಿ ಅದಕ್ಕೆ ಹಣದ ಆಧಾರ ಎಲ್ಲಿಂದ? ಬೇರೆ ಯಾರಾದ್ರೂ ಫಂಡ್ ಮಾಡ್ತಾ ಇದಾರಾ? ಇದು ನಿಮ್ದು ಮಾತ್ರ ಅಥವಾ ಬೇರೆ ಯಾರಾದ್ರೂ ಫಂಡ್ ಮಾಡ್ತಾ ಇದಾರಾ? ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ವೈರಲ್ ಆಗೋದಕ್ಕೆ ನೀವು ಯೂಸ್ ಮಾಡ್ತಾ ಇದ್ದ ಟ್ಯಾಕ್ಟಿಕ್ಸ್ ಏನು? ಯಾವ ರೀತಿಯಲ್ಲಿ ಅದು ವೈರಲ್ ಆಗ್ತಾ ಇತ್ತು? ವೈರಲ್ ಮಾಡೋದಕ್ಕೆ ಫೇಸ್ಬುಕ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹರಿದಾಡ್ತಾ ಇತ್ತು. ಇದಕ್ಕೆ ನೀವು ಯೂಸ್ ಮಾಡಿದಂತ ಟ್ರಿಕ್ಸ್ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದೆ. ಪ್ರಮುಖವಾಗಿ ಆತನ ವಿಡಿಯೋ, ಆತನ ಯೂಟ್ಯೂಬ್ ಚಾನಲ್, ಇದೇ ಮಾದರಿಯಲ್ಲಿ ಆತನ ವಿಚಾರಣೆ ತೀವ್ರ ಪ್ರಮಾಣದ ರೀತಿಯಲ್ಲಿ ನಡೀತಾ ಇದೆ. ಮತ್ತು ಪೊಲೀಸರಿಗೂ ಕೂಡ ಇನ್ನು ಇವತ್ತು ವಿಚಾರಣೆ ಆಗಿದೆ, ಮುಂದೆ ಯಾವ ಸಂದರ್ಭದಲ್ಲಿ ಆತನನ್ನ ವಿಚಾರಣೆ ಕರೆದ್ರು ಕೂಡ ಆತ ಬರಬೇಕಾಗುತ್ತೆ. ಇದರ ನಡುವೆ ಪೊಲೀಸರು ಅದನ್ನು ನಿರೀಕ್ಷಣಾ ಜಾಮೀನನ್ನ ರದ್ದು ಕೋರಿ ಕೋರ್ಟಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದರ ಸಮರ್ಪಕವಾದ ದಾಖಲೆಗಳು ಬೇಕಾಗುತ್ತೆ. ಹಾಗಾಗಿ ಅದನ್ನ ಕಲೆಕ್ಟ್ ಮಾಡುವಂತ ರೀತಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ದಶರಥ್, ಥ್ಯಾಂಕ್ ಯು ಆದಿತ್ಯ.